ಇವತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಇವೆರಡೂ ಡಿಪಾರ್ಟ್ಮೆಂಟ್ಗಳದ ಹಾಗೆ ನಮ್ಮ ಕಾಮಗಾರಿಗಳೆಲ್ಲ ನಡೀತಿರ್ತೀವಿ. ಸೊ ಅವುಗಳದೆಲ್ಲ ಪ್ರಗತಿ ಪರಿಶೀಲನೆ ಮಾಡಿ ಬಂದಿರ್ತೀವಿ. ಸರ್, ಈಗ ಪ್ರತಿ ವರ್ಷ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಬರ್ತಾ ಇತ್ತು ಮಹಾನಗರ ಪಾಲಿಕೆ. ಇದರಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬಂದಾಗಿದೆ ಅನ್ನೋ ಒಂದು ಮಾಹಿತಿ. ಅದು ಏನಾದರೂ ಮತ್ತೆ ಕೊಡುವಂಥದ್ದು ವಿಶೇಷ? ಯಾವ 100 ಕೋಟಿ ಬರ್ತಿತ್ತು, ಯಾವ ಇದ್ರೊಳಗೆ ನನಗೆ ಗೊತ್ತಿಲ್ಲ ಅದರ ಮಾಹಿತಿ. ಎಲೆಕ್ಟೆಡ್ ಬಾಡಿ ಇದ್ರೆ ಯೂಶಲಿ ಮಹಾನಗರ ಪಾಲಿಕೆಗಳಿಗೆ ಸೆಂಟ್ರಿಂದನೂ ಹಣ ಬರುತ್ತೆ, ಸ್ಟೇಟಿಂದನೂ ಹಣ ಬರುತ್ತೆ. ಸೊ ಅವೆರಡು ಇದ್ದೇ ಇರುತ್ತೆ. ಎಲ್ಲಿ ಎಲೆಕ್ಟೆಡ್ ಬಾಡೀಸ್ ಇರಲ್ಲ ಅಲ್ಲಿ ಹಣ ಕಮ್ಮಿ ಬರೋದಿಲ್ಲ. ಪ್ರತಿ ಬಾರಿ 100 ಕೋಟಿ ರೂಪಾಯಿ ಅನುದಾನ ವಿಶೇಷ ಅನುದಾನ ಅಂತ ಕೊಡ್ತಾ ಇತ್ತು. ಹೌದಾ? ಬೆಳಗಾವಿ ಮಹಾನಗರ ಪಾಲಿಕೆಗೆ ಅದರಿಂದ ಅಭಿವೃದ್ಧಿ ಕೆಲಸ ಈ ಬಾರಿ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ವಿಶೇಷ ಅನುದಾನ ಯಾವ್ದ್ರಿಂದ ಬರ್ತದೆ? ರಾಜ್ಯ ಸರ್ಕಾರದ? ಹೌದು, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳ್ತೀನಿ ಯಾವ್ದು ಅಂತ. ಸರಿ, ಅದೇ ರಾಜಕೀಯ ವಿಚಾರ ಬಂದ್ರೆ ತಂದೆಯವರು ಈ ಸಕ್ರಿಯ ರಾಜಕಾರಣದಿಂದ, ಅಂದ್ರೆ ಈ ಏನು ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ. ಈಗ ಅದೇನು ಹೊಸದಾಗಿ ಅವ್ರು ಹೇಳಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ಬೇಕಾದ್ರೇನೆ ಅವ್ರು ಹೇಳಿದ್ರು, ನಾನು ಮುಂದೆ 2028 ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಯಾರು ದುರ್ಬಲರಿರ್ತಾರೆ, ಶೋಷಿತ ವರ್ಗದಲ್ಲಿರ್ತಾರೆ, ಅವ್ರ ಪರವಾಗಿ ದನಿ ಎತ್ತುವಂತ ಕೆಲಸ ಮಾಡ್ತೀನಿ ಅಂತ ಅವ್ರು ಆಗ್ಲೇ ಕೂಡ ಹೇಳಿದ್ರು. ಅವ್ರಿಗೆ ಮತ್ತೆ ಅದನ್ನೇ ಇನ್ನೊಂದ್ಸರಿ ಹೇಳಿದಾರೆ ಅಷ್ಟೇ. ಇಲ್ಲ, ಮಾಸ್ ಲೀಡರ್ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಒಳ್ಳೆ ಅವಕಾಶ ಇದೆ ಅನ್ನೋ ಮಾತಿದೆ ರಾಜ್ಯ ರಾಜಕಾರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಖಂಡಿತ ಪ್ರಚಾರ ಮಾಡ್ತಾರೆ, ಆದರೆ ಅದಕ್ಕೆ ಚುನಾವಣೆ ನಿಂತ್ಕೊಳ್ಳೇಬೇಕು ಅಂತೇನಿಲ್ಲ. ರಾಜ್ಯಾದ್ಯಂತ ಖಂಡಿತ ಅವ್ರು ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಂದಿನ ಚುನಾವಣೆಯಲ್ಲಿ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್ ಸಿಟಿ ಆಲ್ರೆಡಿ ರೋಡು ಎಲ್ಲ ಕಡೆ ಆಗಿದೆ. ಅಂತ ಸಂದರ್ಭದಲ್ಲಿ ಏನು LNT ಅವರು ಎಲ್ಲ ಕಡೆ, ಇಡೀ ಬೆಳಗಾವಿ ನಗರದ ಎಲ್ಲ ಕಡೆಗಳಲ್ಲೂ ಅದನ್ನ ಅಡ್ಡಿಬಿಟ್ಟಿದ್ದಾರೆ. ಇಡೀ ಏನಂತಂದ್ರೆ ಆ ಸ್ಮಾರ್ಟ್ ಸಿಟಿಯನ್ನ ಗದ್ದೆ ಬಿಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದನ್ನ ಏನಾದ್ರು ಚರ್ಚೆ ಮಾಡ್ತೀರಾ ಹೇಗೆ? ಈಗ LNT ಅವರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 24/7 ವಾಟರ್ ಸಪ್ಲೈ ಕೊಡುವಂತ ಕೆಲಸನ ಕೈಗೆತ್ಕೊಂಡಿದ್ದಾರೆ, ಕಾಮಗಾರಿನ. ಅದರ ಭಾಗವಾಗಿ ಅವರು ಅಲ್ಲಿ ಖಂಡಿತ ರಸ್ತೆಗಳನ್ನ ತೋಡಿರ್ತಾರೆ. ಬಟ್ ಆದ್ರೆ ಆ ಬಜೆಟ್ನಲ್ಲೇ ಎಲ್ಲಿ ಅವರು ರಸ್ತೆ ಆಗಿದ್ದಾರೆ ಆ ರಸ್ತೆನ ರಿಸ್ಟೋರ್ ಮಾಡೋದಕ್ಕೂ ಕೂಡ ಆ ಒಂದು ಕಾಮಗಾರಿಯ ಹಣದಲ್ಲೇ ಸೇರಿಸಿದೀವಿ. ಸೊ ಹಾಗಾಗಿ ಅವ್ರು ರಸ್ತೆ ಆಗ್ತಿದ್ರು ಕೂಡ ಮತ್ತೆ ಅವರು ರಿಸ್ಟೋರ್ ಮಾಡಿಕೊಡ್ಲೇಬೇಕು. ಮತ್ತೆ ನಾನು ಇವಾಗ ಮೀಟಿಂಗ್ ಮಾಡ್ಬೇಕಾದ್ರೆ ಖಂಡಿತ LNT ಅವ್ರಿಗೂ ಹೇಳ್ತೀನಿ, ಅಧಿಕಾರಿಗಳಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಅಗದಿದ್ದಾರೆ ಅದನ್ನ ಆದಷ್ಟು ಬೇಗ ರಿಸ್ಟೋರ್ ಮಾಡ್ಕೊಡ್ತಾರೆ. ಇಲ್ಲ, ಹಾಗಿದ್ರೆ ಹಂಗೆ ಬಿಡೋಂಗಿಲ್ಲ. ಯಾಕೆಂತಂದ್ರೆ ಅವ್ರು ಏನ್ ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಆ ಕಾಮಗಾರಿ ಆ ವೆಚ್ಚದಲ್ಲೇ ನಾವು ಸೇರಿಸಿದೀವಿ. ರಸ್ತೆ ಆಗಿದ್ರೆ ಅದನ್ನು ಕೂಡ ಮತ್ತೆ ರಿಸ್ಟೋರ್ ಮಾಡ್ಬೇಕು ಅಂತ ಹೇಳಿ. ಸೊ ಹಣದಲ್ಲೇ ಇರುತ್ತೆ. ಸೊ ಹಾಗಾಗಿ ಅದನ್ನ ಮಾಡ್ಕೊಡ್ಬೇಕು. ಅದನ್ನ ಕೂಡ ರಸ್ತೆಗಳನ್ನ ಮುಚ್ಚಿಕೊಡೋದಕ್ಕೆ ಹೇಳ್ತೀನಿ. ಯಾಕಂದ್ರೆ ಗಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಶೇಷವಾದಂತೆ ಏನಾದರೂ ಯೋಜನೆಗಳು ಬೆಳಗಾವಿ ಜಿಲ್ಲೆಗೆ ಬರ್ಬೋದಾ? ನಾನು ಇವತ್ತಾನೇ ಮೀಟಿಂಗ್ ತೆಗೆದುಕೊಳ್ತಾ ಇದ್ದೀನಿ. ನೋಡೋಣ ಏನೇನು ಅಗತ್ಯ ಇದೆ ಬೆಳಗಾವಿಗೆ ಬೇಕಾಗಿರೋದಂಥದ್ದು ಕಾಮಗಾರಿಗಳು, ಅದನ್ನ ನೋಡ್ಬಿಟ್ಟು ಅದ್ರ ಆಧಾರದ ಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಖಂಡಿತ ಕೊಡಿಸೋಂಥ ಪ್ರಯತ್ನ ಮಾಡೋಣ. ಹೌದು, ನಮ್ಮ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನ, ತಂದೆಯವ್ರನ್ನ ಮತ್ತೆ ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ರೋಹಿತ್ ಸಮಾಧಾನ. ಸೈಡ್